ಗಂಗಾವಳಿ ಸೇತುವೆಯ ಮಂಜುಗುಣಿ ಭಾಗದ ಕೂಡು ರಸ್ತೆ ನಿರ್ಮಾಣದ ವೇಳೆ ಸ್ಥಳೀಯರಿಗೆ ಸರ್ವಿಸ್ ರಸ್ತೆ ನಿರ್ಮಾಣ, ಮಳೆಗಾಲದಲ್ಲಿ ನೀರು ನುಗ್ಗುವ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಿ ಸೇತುವೆಯ ಮೇಲೆ ವಾಹನ ಸಂಚಾರಕ್ಕೆ ಅವಕಾಶ ನೀಡಬೇಕು. ಇಲ್ಲವಾದಲ್ಲಿ ಮಂಜುಗುಣಿ ಭಾಗದ ಜನರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದು ಜೆಡಿಎಸ್ ಪಕ್ಷದ ಪ್ರಮುಖ ಸೂರಜ್ ನಾಯ್ಕ್ ಸೋನಿ ಹೇಳಿದ್ದಾರೆ. ಒಟ್ಟು ಜನ ಹೋಗಿ ಇಲ್ಲ ಕಂಪ್ಲೇಂಟ್ ಆಗಲಿ ಆಯುಧಡಿ ಮಾಡೋದು ಒಂದು ಡಾಂಬರೀಕರಣ ಆಗ್ಲಿಲ್ಲ, ನಮ್ಗೆ ಇದು ಇಲ್ಲ. ಇಲ್ಲಿ ಕಟ್ಕೊಂಡು ಕೂತ್ಕೊಂಡೆ ಅವ್ರು ಬರ್ಲೇ ಅಧಿಕಾರಿ ನಿರ್ಲಕ್ಷ್ಯತೆ, ನಾವು ಹೋರಾಟಕ್ಕೆ ನಿಲ್ಲಬೇಕಲ್ಲ. ಅವರು ಗುರುವಾರ ಸಂಜೆ ಮಂಜುಗುಣಿ ಭಾಗದಲ್ಲಿ ಸ್ಥಳೀಯರು ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ರಸ್ತೆ ಬಂದ್ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಪತ್ರಿಕೆಯೊಂದಿಗೆ ಮಾತನಾಡಿದರು. ಹಲವು ದಿನಗಳಿಂದ ಮಂಜುಗುಣಿಯ ನಾಗರಿಕರು ತಮ್ಮ ಸಮಸ್ಯೆ ಮುಂದಿಟ್ಟು ಪ್ರತಿಭಟಿಸುತ್ತಿದ್ದರು. ಇಲ್ಲಿಗೆ ಬಂದು ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷಿಸುತ್ತಿರುವುದು ಖಂಡನೀಯ ಎಂದ ಅವರು, ಗಂಗಾವಳಿ ಭಾಗದಲ್ಲೂ ಹಲವು ಸಮಸ್ಯೆಗಳಿದ್ದು ಎರಡೂ ಕಡೆಯಲ್ಲೂ ಬಗೆಹರಿಸಿಕೊಡುವಂತೆ ಆಗ್ರಹಿಸಿದರು. ಸೇತುವೆ ನಿರ್ಮಾಣದಿಂದ ಸಾವಿರಾರು ಜನರಿಗೆ ಅನುಕೂಲವಾಗುತ್ತದೆ, ಆದರೆ ಇದರಿಂದ ಊರಿಗೆ ತೊಂದರೆಯಾಗಬಾರದು ಎಂದ ಅವರು, ಅಕ್ಕಪಕ್ಕದ ಜನರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ಕರ್ತವ್ಯ ಎಂದರು. ಮಳೆಗಾಲದಲ್ಲಿ ನೀರು ನುಗ್ಗದಂತೆ ಕಾಲುವೆ ನಿರ್ಮಿಸುವುದು ಮತ್ತಿತರ ಕೆಲಸಗಳಿದ್ದು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದರು. ಆರಂಭ ಆದ್ರಿಂದ ಒಂದಲ್ಲ ಒಂದು ಕಂಟಕ ಈ ಊರಿನವರು, ಒಂದು ಮಂಜುಗುಣಿಯವರು ಆ ಕಡೆ ಗಂಗಾವಳಿಯವರು ಎದುರಿಸ್ತಾ ಬಂದಿದ್ದಾರೆ. ಒಂದು ಹಂತದಲ್ಲಿ ಬ್ರಿಡ್ಜ್ ಅಷ್ಟೇ ಆಗಿತ್ತು, ಆ ಕಡೆ ಸಂಪರ್ಕನೇ ಕಡಿತವಾಗಿ ಬ್ರಿಡ್ಜ್ ಆಗಿ ಒಂದು ಮಣ್ಣು ಹಾಕ್ಕೊಟ್ಟಿದ್ರು ತಗೊಂಡು ಹೋಗುವಂಥದ್ದು ಆಗ್ತಿತ್ತು. ಅದು ಆಗದೆ ನಾವು ಆಮೇಲೆ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದ ಮೇಲೆ ಮಾಡುವಂಥ ಪ್ರಯತ್ನ ಆಯಿತು. ಈಗ ವ್ಯವಸ್ಥೆ ಯಾವ ರೀತಿ ಅಂದರೆ ಸಂಪರ್ಕ ಮಾಡಿದ್ದಾರೆ, ಆದರೆ ಭವಿಷ್ಯ ಮಂಜುಗುಣಿಯವ್ರಿಗೆ ಭಾಳ ದೊಡ್ಡ ಸಮಸ್ಯೆ ಮಾಡಿಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಮಂಜುಗುಣಿ ಇಲ್ಲಿ ನೇರವಾಗಿ ಈ ಬ್ರಿಡ್ಜ್ ಇವತ್ತೇನೀಗ ಮಣ್ಣು ಹಾಕಿ ಎಲ್ಲ ಸರಿ ಮಾಡಿದ್ದಾರೆ, ಇದು ದೊಡ್ಡ ತೊಂದರೆ ಆಗೋದು ಮಂಜುಗುಣಿಯವ್ರಿಗೆ. ಯಾಕಂದರೆ ಸೈಡ್ಗೆ ಹೋಗೋದಕ್ಕೆ ಅವ್ರಿಗೆ ರಸ್ತೆ ಸರಿಯಾಗಿ ಇನ್ನೂ ವ್ಯವಸ್ಥಿತವಾಗಿ ಮಾಡ್ಕೊಂಡು, ಮೇಲಿಂದ ಗುಡ್ಡದೆಲ್ಲ ನೀರು ಬರ್ತದೆ, ನೀರು ಹೋಗೋದಕ್ಕೆ ನೀವು ವ್ಯವಸ್ಥೆ ಮಾಡದಿದ್ರೆ ಇದೇ ಮಳೆಗಾಲದಲ್ಲಿ ಮಂಜುಗುಣಿ ಒಳಗೆ ಹೋಗಿ ನೀರು ತುಂಬ್ತದೆ. ಇಷ್ಟೆಲ್ಲ ಇದ್ದದಕ್ಕೆ ಪಾಪ ನಮಗೆ ರಸ್ತೆ ಬೇಕು. ನಮ್ಮದು ಹೋರಾಟ ಏನು ಅಂದರೆ ಇಲ್ಲಿ ಈ ಸಂಪರ್ಕ ಸೇತುವೆ ಸರಿಯಾಗಿ ಆಗಬೇಕು, ಸಾವಿರಾರು ಜನರಿಗೆ ಅದರ ಅನುಕೂಲ ಆಗಬೇಕು. ಅದು ಸಾವಿರಾರು ಜನರಿಗೆ ಅನುಕೂಲ ಆಗಬೇಕಾದ್ರೆ ಈ ಒಂದು ಊರಿಗೆ ತೊಂದರೆ ಮಾಡಿಕೊಟ್ಟು ಅನುಕೂಲ ಆಗಬಾರ್ದು. ಈಗ ಮಂಜುಗುಣಿ ಅವರಿಗೆ ಏನು ತೊಂದರೆ ಆಗ್ತದೆ ಈಗಾಗಲೇ ಅವ್ರು ವ್ಯಕ್ತಪಡಿಸಿದ್ದಾರೆ. ಅದನ್ನು ಸರ್ಕಾರ ತಕ್ಷಣ, ನಂಗೆ ಆಶ್ಚರ್ಯ, ಇವತ್ತೇ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಷ್ಟರೊಳಗೆ ಸರ್ಕಾರ ಅದ್ರ ಗಮನ ಹರಿಸಬೇಕಿತ್ತು. ಇದು ಹೈವೇ, ಬ್ರಿಡ್ಜ್ ಆಗಿದೆ, ಎಲ್ಲ ಆಗಿದೆ. ಅವ್ರಿಗೆ ಏನಾದರೂ ಒಂದು ಭರವಸೆ ಕೊಟ್ಟು ಅಥವಾ ಏನು ಮಾಡ್ತೀನಿ ಅಂತೇಳಿ ಅದು ಮಾಡೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಅದೊಂದು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಬೇಕಾದದ್ದು ಅವ್ರ ಕರ್ತವ್ಯ. ಬ್ರಿಡ್ಜ್ ಮಾಡೋದ್ರ ಮುಖಾಂತರ ಇಲ್ಲಿ ಅಕ್ಕಪಕ್ಕದ ಊರಿನವರಿಗೆ ತೊಂದರೆ ಆಗ್ತದೆ. ಅಂದ್ರೆ ಈಗ ನನಗೆ ಗೊತ್ತಿರೋಂಗೆ ಗಂಗಾವಳಿಲೂ ಸರ್ವಿಸ್ ರೋಡ್ ಸರಿಯಾಗಿ ಮಾಡಿ ಕೆಳಗೆ ಮುಟ್ಬೇಕಲ್ಲ, ಅಲ್ಲಿ ಕೆಳಗೆ ಉದ್ದಕ್ಕೂ ಅಲ್ಲಿ ಮೀನುಗಾರ ಇರುವಂತ ಸ್ಥಳ ಅದು. ಈ ಕಡೆನೂ ಮೀನುಗಾರರು ಇದ್ದಾರೆ, ಎಲ್ಲ ಸಮಾಜದವರು ಇದ್ದಾರೆ. ಈಗ ಅನ್ನೆಬೆಲ್ ಪಂಚಾಯತ್ ಸದಸ್ಯರು ಮಂಜುನಾಥ್ ನಾಯ್ಕು ನಾನು ಮಾತಾಡಿದೆ, ಅವರು ಸಾಕಷ್ಟು ಎಲ್ಲರಿಗೂ ಹೇಳಿದ್ದಾರೆ, ಅಧಿಕಾರಿಗಳಿಗೆ ಹೇಳಿದ್ದಾರೆ, ಜನಪ್ರತಿನಿಧಿಗಳಿಗೆ ಹೇಳಿದ್ದಾರೆ. ಆದ್ರೆ ಇವತ್ತುವರೆಗೂ ಸ್ಪಂದಿಸುವಂಥ ಕೆಲಸ ಮಾಡಿಲ್ಲ. ನಮ್ಮ ಒತ್ತಾಯ ಇಷ್ಟೇ, ಅಲ್ಲಿ ಏನು ತೊಂದರೆ ಇದೆ ಅಲ್ಲಿ ನೀರು ಹೋಗುವಂಥದ್ದು ಸರಿಯಾಗಿ ವ್ಯವಸ್ಥೆ ಮಾಡಬೇಕು, ಅಲ್ಲಿ ರಸ್ತೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು, ಮತ್ತು ತಕ್ಷಣ ಇದು ಬಿಡುವಂಥದ್ದಕ್ಕೆ ಎಲ್ಲ ರೀತಿ ಕ್ರಮ ತಗೊಳ್ಳೋದಂದ್ರೆ ಅರ್ಥ ಇದನ್ನು ಓಪನ್ ಮಾಡ್ಕೊಡೋದಲ್ಲ, ಅದನ್ನು ಸರಿ ಮಾಡಿ ಇದನ್ನು ಮಾಡಿಕೊಡ್ಬೇಕು. ಅವ್ರು ಅಟ್ಲೀಸ್ಟ್ ಅವ್ರಿಗೆ ನಾನು ನೋಡಿದೆ, ಈಗ ಮಾತಾಡಿದೆ, ಅವ್ರಿಗೆ ಭರವಸೆ ಕೊಟ್ಟು ಏನು ಮಾಡ್ತೀನಿ ಅಂತೆಲ್ಲ ಹೇಳಿ ಅದಕ್ಕೊಂದು ಯೋಜನೆ ಹಾಕಿದ್ರು ಅವರು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ. ಅದ್ರ ಆಗಬೇಕು. ಆಗದೆ ಇದ್ದರೆ ನಾವು ಮಂಜುಗುಣಿಯವ್ರ ಜೊತೆಗೆ ಸೇರಿ ನಮ್ಮ ಊರವರು, ನಮ್ಮ ಕ್ಷೇತ್ರದವರು ಮತ್ತು ಇವರು ಸೇರಿ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಹನೇಹಳ್ಳಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಮಾತನಾಡಿ, ರಸ್ತೆ ಬಂದ್ ಆಗಿರೋದು ನಮಗೆ ತೊಂದರೆ, ಅಧಿಕಾರಿಗಳು ಆರಾಮಾಗಿ ಇದ್ದಾರೆ, ಜಿಲ್ಲಾಧಿಕಾರಿಗಳ ಎದುರು ನಾವು ಪ್ರತಿಭಟಿಸಬೇಕು. ಇದಕ್ಕೆ ಗಂಗಾವಳಿ ಹನೇಹಳ್ಳಿಯವರು ನಿಮ್ಮ ಜೊತೆ ಬರ್ತೇವೆ ಎಂದರು. ಗಂಗಾವಳಿ ಮತ್ತು ಮಂಜುಗುಣಿ ಸರ್ವಿಸ್ ರೋಡ್ ಸಮಸ್ಯೆ ಆದ್ದರಿಂದ ಎಲ್ಲ ನಾಗರಿಕರು ಸೇರಿ ಮಂಜುಗುಣಿಯವರು ರಸ್ತೆ ತಡೆ ಮಾಡಿದ್ದಾರೆ. ಯಾಕಂದ್ರೆ ಅದು ಕೂಡಲೇ ಅದನ್ನ ಖುಲ್ಲಪಡಿಸಿ ಅಧಿಕಾರಿಗಳು ಮೇಲ್ DC ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವಿಸ್ ರೋಡ್ ಅನ್ನ ಕೂಡಲೇ ಮಾಡಿಕೊಟ್ಟು
ಕುಲ್ಲಪಡಿಸಿ ಅದನ್ನ ಜನರಿಗೆ ತಿರುಗಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಆದರೆ ನಾವು ಕೆಲವೇ ದಿನ ನೋಡ್ತೇವೆ, ಅಂದ್ರೆ 3-4 ದಿನ ತಹಶೀಲ್ದಾರ್ ಆಫೀಸ್ ನಲ್ಲಿ ಸಂಪೂರ್ಣ ಮಂಜುಗುಣಿ ಮತ್ತು ನಾಡಮಾಸ್ಕರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲರೂ ಸೇರಿ ಡಿಸಿ ಆಫೀಸ್ ಮೆಟ್ಲದ ಮೇಲೆ ಕೂತ್ಕೊಂಡೇ ಧರಣಿ ಮಾಡ್ತೇವೆ. ದಯವಿಟ್ಟು ಅದನ್ನ ಕೂಡಲೇ ಆ ಅವಕಾಶ ಕೊಡ್ಲಿಕ್ಕಿಲ್ಲ. 2-3 ದಿವಸದಲ್ಲಿ ಅದು ಬಗೆಹರಿಸುವಂತ ಮಾಡಿದ್ರೆ ಸರಿ, ಇಲ್ಲಾದ್ರೆ ಜನರ ಆಕ್ರೋಶಕ್ಕೆ ಸರ್ಕಾರಿ ಅಧಿಕಾರಿಗಳೇ ಒಳಗಾಗ್ತಾರೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊನ್ನೇಬೈಲ್ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ನಾಯ್ಕ್ ಮಾತನಾಡಿ, ಈಗಿರುವ ಸರ್ವಿಸ್ ರಸ್ತೆ ಖಾಸಗಿ ಜಾಗದವರದ್ದಾಗಿದ್ದು ಅವರು ಬಂದ್ ಮಾಡಿದ್ರೆ ಸ್ಥಳೀಯರಿಗೆ ತಿರುಗಾಡಲು ದಾರಿ ಇರುವುದಿಲ್ಲ. ಈ ಜಾಗವನ್ನ ಪಡೆದು ಪಕ್ಕಾ ರಸ್ತೆ ನಿರ್ಮಿಸಿ ಹಾಗೂ ಮಳೆಗಾಲದಲ್ಲಿ ಇಲ್ಲಿನ ಮನೆಗಳಿಗೆ ನೀರು ನುಗ್ಗದಂತೆ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಪ್ರಾರಂಭದಲ್ಲೇ ಗುತ್ತಿಗೆ ಕಂಪನಿಗೆ ಹೇಳಿದ್ದೆವು. ಈ ಬಗ್ಗೆ ಶಾಸಕರಿಗೂ ತಿಳಿಸಲಾಗಿತ್ತು. ಆದರೆ ಅಂತಿಮ ಹಂತದ ಕೆಲಸವಾದ್ರೂ ಯಾವುದೇ ಸ್ಪಂದನೆ ಇರದ ಕಾರಣ ಅನಿವಾರ್ಯವಾಗಿ ಬಂದ್ ಮಾಡಿದ್ದೇವೆ ಎಂದರು. ತುಂಬ ತೊಂದರೆ ಇದೆ. ನಮ್ಮ ಸರ್ವಿಸ್ ರೋಡನ್ನು ಪ್ರೈವೇಟ್ ಲ್ಯಾಂಡಲ್ಲಿ ಇದೆ. ಸರ್ವಿಸ್ ರೋಡನ್ನು ಕ್ಲಿಯರ್ ಮಾಡಿಕೊಟ್ಟ ಮೇಲೆ ನಾವು ಇದು ಗಂಗಾವಳಿ ಸಂಚಾರವನ್ನು ಓಪನ್ ಮಾಡಿಕೊಡ್ತೇವೆ. ಈ ವೇಳೆ ಗಂಗಾವಳಿಯ ಗಣಪತಿ ನಾಯ್ಕ್, ಸದಾನಂದ್ ನಾಯ್ಕ್ ಹಾಗೂ ಮಂಜುಗುಣಿ, ನಾಗರಾಜ್ ಹರಿಕಂತ್ರ, ಪ್ರವೀಣ್ ನಾಯ್ಕ್, ಗಣೇಶ್ ನಾಯ್ಕ್, ಗಂಗಾವಳಿ ಭಾಗದ ನಿವಾಸಿಗಳು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಿರಂತರ ಬೆಲೆ ಏರಿಕೆ ಮೂಲಕ ಬಡವರ ಮಧ್ಯಮ ವರ್ಗದ ದ್ವೇಷಿಯಾಗಿರುವ ಮೋದಿ ಸರ್ಕಾರ ಜಾತಿಗಳ ನಡುವೆ, ಧರ್ಮಗಳ ನಡುವೆ ದ್ವೇಷದ ಬೆಂಕಿ ಹಚ್ಚಿ ತನ್ನ ವೈಫಲ್ಯ ಮುಚ್ಚಿಕೊಳ್ಳುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ದೇಶ ವಿರೋಧಿ ವರ್ತನೆ, ಜನವಿರೋಧಿ ಆಡಳಿತ ಮತ್ತು ಬೆಲೆ ಏರಿಕೆಯ ಜನದ್ರೋಹವನ್ನ ಖಂಡಿಸಿ ನಡೆದ ಜನತಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಅಕ್ಕಿಯಿಂದ ಚಿನ್ನದವರೆಗೂ ಎಲ್ಲದರ ಬೆಲೆ ಆಕಾಶಕ್ಕೆ ಏರಿದೆ. ದೇಶದ ರಾಜ್ಯದ ಜನರಿಗೆ ಬಿಜೆಪಿ ಪರಿವಾರದ ಈ ಜನದ್ರೋಹ ಅರ್ಥವಾಗಿದೆ. ಇದನ್ನ ಮರೆಮಾಚಲು, ತಮ್ಮ ಜನದ್ರೋಹವನ್ನ ಮುಚ್ಚಿಕೊಳ್ಳಲು ದೇಶದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯುವ ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂದರು. ಉಪ್ಪು, ಸಕ್ಕರೆ, ಟೀ, ಕಾಫಿ, ಅಕ್ಕಿ, ಬೇಳೆ, ಎಣ್ಣೆ, ಕಾಳು, ಚಿನ್ನ, ಬೆಳ್ಳಿ, ರಸಗೊಬ್ಬರ, ಔಷಧ, ಡೀಸೆಲ್, ಪೆಟ್ರೋಲ್, ಅಡುಗೆ ಅನಿಲ ಸೇರಿ ಎಲ್ಲದರ ಬೆಲೆ ಆಕಾಶಕ್ಕೆ ಏರಿಸಿರುವ ಮೋದಿಯವರೇ, ನೀವು ಯಾವುದನ್ನ ತಾನೇ ಬಿಟ್ಟಿದ್ದೀರಿ ಎಂದರು. ರಾಜ್ಯ ಸರ್ಕಾರ ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿ ಇಷ್ಟು ಹಣವನ್ನು ರೈತರಿಗೆ ವರ್ಗಾಯಿಸಿದ್ದೀವಿ. ಇದರಲ್ಲಿ 10 ಪೈಸೆ ಕೂಡ ಸರ್ಕಾರಕ್ಕೆ ಬರೋದಿಲ್ಲ. ಆದ್ರೆ ನೀವು ಹೆಚ್ಚಿಸಿದ ಬೆಲೆ ಏರಿಕೆ ಯಾವ ಭಾರತೀಯರಿಗೆ ಸಿಗ್ತಿದೆ ಹೇಳಿ ಎಂದರು. ಸಂವಿಧಾನ ಜಾರಿಯಾಗಿ 75 ವರ್ಷ ಕಳೆದ್ರೂ ಅಸಮಾನತೆ, ತಾರತಮ್ಯ ಹೋಗಿಲ್ಲ ಎಂದರು. ಆದ್ದರಿಂದ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಆರ್ಥಿಕ, ಸಾಮಾಜಿಕ, ಜಾತಿ ಗಣತೆ ಬಗ್ಗೆ ಭರವಸೆ ಕೊಟ್ಟಿದ್ದೆವು. ನಾವು ಮಾಡಿದ ಘೋಷಣೆಯಂತೆ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿ ನಿರಂತರ ಧ್ವನಿ ಎತ್ತಿ ಹೋರಾಟ ನಡೆಸಿದ್ದರು. ಇದರ ಪರಿಣಾಮ ಈಗ ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದಿದೆ. ಇದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೈದ್ಧಾಂತಿಕ ಬದ್ಧತೆಗೆ ಸಿಕ್ಕ ಗೆಲುವು ಎಂದರು. ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧ ಮಾಡಲಿಕ್ಕೋಸ್ಕರ ಮತ್ತು ನಮ್ಮ ದೇಶದ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ, ಅದನ್ನ ರಕ್ಷಣೆ ಮಾಡಬೇಕು. ಭಾರತೀಯ ಜನತಾ ಪಕ್ಷದವರಿಂದ ಅದಕ್ಕೆ ಧಕ್ಕೆ ಬಂದಿದೆ, ಆತಂಕ ಬಂದಿದೆ. ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರಾದಂತ ನಾವು ಮಾಡಬೇಕು ಅಂತಕ್ಕಂಥ ಮಾತು ಮಾಡ್ಲಿಕ್ಕೋಸ್ಕರ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಾರತೀಯ ಜನತಾ ಪಕ್ಷದವರು, ಕರ್ನಾಟಕದವರು ಬೆಲೆ ಏರಿಕೆ ಮಾಡಿದ್ದೇವೆ ನಾವು ಅಂತೇಳಿ ಜನ ಆಕ್ರೋಶ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ, ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ವಾಸ್ತವವಾಗಿ ಆಗಿರ್ತಕ್ಕಂಥದ್ದೇನು? ಬೆಲೆ ಏರಿಕೆಯನ್ನ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅದರ ಪರಿಣಾಮ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಇದನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ, ಅವರ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ, ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಜನಾಕ್ರೋಶ, ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶವನ್ನ ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ಎಳೆಯತಕ್ಕಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಬಹುಶಃ ಈ ರಾಜ್ಯದ ಜನರಿಗೆ ಅರ್ಥ ಆಗಿದೆ, ಬೆಲೆ ಏರಿಕೆ ಮಾಡಿದವರು ನರೇಂದ್ರ ಮೋದಿಯವರು. ಅದರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳೆಲ್ಲ ಆಗಿದಾವೆ. ಇದನ್ನ ನಾವು ಜನರಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ, ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಇನ್ನೇನು 11 ವರ್ಷಗಳಾಯ್ತು. ನರೇಂದ್ರ ಮೋದಿ ಅವರು ಹೇಳಬೇಕು, ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ, ಬೆಲೆ ಏರಿಕೆ ಆಗಿರತಕ್ಕಂಥದನ್ನ ಕಡಿಮೆ ಮಾಡ್ತೇವೆ, ಒಳ್ಳೆಯ ದಿನಗಳು ಬರ್ತವೆ, ನಾವು ಎಲ್ಲರ ಜೀವನವನ್ನ ಸುಖಕರವಾಗಿ ಮಾಡ್ತೇವೆ
ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರೇ, ಇವತ್ತು ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ನೀವೆಲ್ಲರೂ ಕೂಡ ಅವರಿಗೆ ಕೇಳಬೇಕಾಗ್ತದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.